ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇದಾಗಿ ಒಂದು ಪ್ರಕಟಣೆ ಇದೆ. ಇದೇ ಬರುವ ಜೂನ್ 24ರಿಂದ ಪಾಂಚಜನ್ಯ IAS ನ ಹೊಸ ಬ್ಯಾಚ್ ಆರಂಭ ಆಗ್ತಾ ಇದೆ. ಆಫ್ಲೈನ್ ಹಾಗೂ ಆನ್ಲೈನ್ ಎರಡರಲ್ಲೂ ಕ್ಲಾಸ್ಗಳು, ತರಗತಿಗಳು ಲಭ್ಯ ಇರುತ್ತೆ. ಆಸಕ್ತ ವಿದ್ಯಾರ್ಥಿಗಳು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು. ಇನ್ನು ಈ ಬ್ಯಾಚ್ ಅಂತಂದ್ರೆ 24 ಜೂನ್ ಇದರ ಒಳಗೆ ನೀವು ಜಾಯಿನ್ ಆದ್ರೆ ಸ್ವಲ್ಪ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಡಿಸ್ಕೌಂಟ್ ಅಂತಂದ್ರೆ ಇದಾದ ನಂತರ 18% GST ಸಹ ಫೀಸ್ಗೆ ಆಡ್ ಆಗುತ್ತೆ. 24 ಜೂನ್ಗಿಂತ ಮೊದಲೇ ನೀವು ಜಾಯಿನ್ ಆದ್ರೆ 18% GST ಅಪ್ಲೈ ಆಗೋದಿಲ್ಲ. ಹಾಗಾಗಿ ಆಸಕ್ತಿ ಇದ್ರೆ ಬೇಗ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ಭಾನುವಾರ ನಮ್ಮ ಆಫೀಸ್ ಓಪನ್ ಇರೋದಿಲ್ಲ. ನಿಮ್ಮ ಕರೆಗಳನ್ನ ಆದಷ್ಟು ಬೇಗ ಸೋಮವಾರ ನಾವು ಸ್ವೀಕರಿಸ್ತೇವೆ, ಅದಕ್ಕೆ ಪ್ರತಿಕ್ರಿಯೆಯನ್ನ ನೀಡ್ತೇವೆ. ಇನ್ನು ಇವತ್ತಿನ ಮುಖ್ಯ ವಿಷಯಗಳನ್ನ ನೋಡ್ತಾ ಹೋದ್ರೆ, ಮೊದಲನೇದು, ಇರಾನ್ ಹ್ಯಾಸ್ ಸೆಡ್ ಇಟ್ ಇಸ್ ಓಪನ್ ಟು ರೆಸ್ಯೂಮಿಂಗ್ ಡಿಪ್ಲೊಮ್ಯಾಟಿಕ್ ಟಾಕ್ಸ್ ಆನ್ ಇಟ್ಸ್ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಓನ್ಲಿ ಇಫ್ ಇಸ್ರೇಲ್ ಸ್ಟಾಪ್ ಇಟ್ಸ್ ಮಿಲಿಟರಿ ಅಟ್ಯಾಕ್ಸ್ ಅಂಡ್ ಇಸ್ ಹೆಲ್ಡ್ ಅಕೌಂಟಬಲ್ ಫಾರ್ ಇಟ್ಸ್ ಆಕ್ಷನ್. ಇರಾನ್ ಏನ್ ಹೇಳ್ತಾ ಇದೆ ಅಂತಂದ್ರೆ, ಇಸ್ರೇಲು ಮೊದಲನೇದಾಗಿ ತನ್ನ ಮಿಲಿಟರಿ ದಾಳಿಯನ್ನ ನಿಲ್ಲಿಸಬೇಕು, ಮತ್ತೆ ತಾನು ಏನೇನು ಮಾಡಿದ್ದೀನೋ ಅದನ್ನ ಒಪ್ಕೊಳ್ಬೇಕು, ತನ್ನ ಕೃತ್ಯಗಳಿಗೆ ತಾನು ಹೊಣೆಯಾಗಿರ್ಬೇಕು. ಹಾಗಾದ್ರೆ ಮಾತ್ರ ನಾವು ಪರಮಾಣು ಕಾರ್ಯಗಳು ಅಂತಂದ್ರೆ ಇಲ್ಲಿ ಬೇರೆ ಬೇರೆ ದಾಳಿ ಆಗ್ತಿತ್ತಲ್ವಾ, ಆ ದಾಳಿಗೆ ಸಂಬಂಧಪಟ್ಟ ಹಾಗೆ ರಾಜತಾಂತ್ರಿಕ ಮಾತುಕತೆಗಳನ್ನು ನಾವು ಪುನರಾರಂಭಿಸಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇರಾನು. ಇನ್ನು ಯುರೋಪಿಯನ್ ಟ್ರಾಯ್ಕಾ ಅಂತ ಒಂದು ಟರ್ಮ್ ಬಂದಿದೆ ನೋಡಿ, E3. ಯುರೋಪಿಯನ್ ಟ್ರಾಯ್ಕಾ ಅಂತಂದ್ರೇನು? ಆಲ್ಸೋ ನೋನ್ ಆಸ್ E3 ಅಂತ ಕರೀತಾರೆ. ಇನ್ಕ್ಲೂಡ್ಸ್ ಬ್ರಿಟನ್, ಫ್ರಾನ್ಸ್ ಅಂಡ್ ಜರ್ಮನಿ. ಈಗ ಟ್ರಾಯ್ ಅಥವಾ ನೀವು ಟ್ರೈ ಅಂತ ಕೇಳಿರಬಹುದು. ಟ್ರೈ ಅಂತಂದ್ರೆ 3 ಅಂತ ಹೇಳ್ಬಹುದು. ಇಲ್ಲಿ ಮುಖ್ಯವಾಗಿ 3 ದೇಶಗಳು, ಬ್ರಿಟನ್, ಫ್ರಾನ್ಸ್ ಮತ್ತೆ ಜರ್ಮನಿ, ಯುರೋಪಿಯನ್ ಟ್ರಾಯ್ಕಾದಲ್ಲಿ ಸೇರ್ಕೊಂಡಿರುತ್ತವೆ. ಹೂ ಆಫನ್ ಆಕ್ಟ್ ಜಾಯಿಂಟ್ಲಿ ಇನ್ ಫಾರಿನ್ ಪಾಲಿಸಿ ಮ್ಯಾಟರ್ಸ್. ಈ 3 ದೇಶಗಳು ಅಂತಂದ್ರೆ ಯಾವುದು? ಬ್ರಿಟನ್, ಫ್ರಾನ್ಸ್, ಜರ್ಮನಿ ಒಟ್ಟಿಗೆ ಸೇರ್ಕೊಂಡು ಆಕ್ಟ್ ಜಾಯಿಂಟ್ಲಿ ಆನ್ ಫಾರಿನ್ ಪಾಲಿಸಿ ಮ್ಯಾಟರ್ಸ್, ವಿದೇಶಾಂಗ ನೀತಿಗೆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತು ಬೇಕಾದ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಎಸ್ಪೆಷಲಿ ನ್ಯೂಕ್ಲಿಯರ್ ಡಿಪ್ಲೊಮ್ಯಾಸಿ ವಿತ್ ಇರಾನ್ ಅಂಡರ್ ದಿ EU ಲೆಡ್ ಫ್ರೇಮ್ ವರ್ಕ್. ಈಗ ಇರಾನಿಗೆ ಸಂಬಂಧಪಟ್ಟ ಹಾಗೆ ಪರಮಾಣು ನ್ಯೂಕ್ಲಿಯರ್ ಡಿಪ್ಲೊಮಾಸಿ ಅಂತ ಹೇಳ್ತೇವೆ. ಆ ನ್ಯೂಕ್ಲಿಯರ್ ಡೀಲ್ಗಳ ಬಗ್ಗೆ, ನ್ಯೂಕ್ಲಿಯರ್ ಅಟ್ಯಾಕ್ಗಳ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತಹ ರಾಜತಾಂತ್ರಿಕತೆಯಲ್ಲಿ ಇವೆಲ್ಲ ದೇಶಗಳು ಯಾವ್ದ್ಯಾವ್ದು ನೆನಪಿಟ್ಕೊಳ್ಳಿ, ಬ್ರಿಟನ್, ಫ್ರಾನ್ಸ್, ಜರ್ಮನಿ, ಯುರೋಪಿಯನ್ ಟ್ರಾಯ್ಕಾ ದೇಶಗಳು ಇರಾನ್ ಜೊತೆ ಮಾತುಕತೆನ ನಡೆಸ್ತವೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಕ್ರಮಗಳನ್ನು ಕೈಗೊಳ್ಳುತ್ತವೆ. ಯಾವುದರ ಅಡಿಯಲ್ಲಿ? EU, ಯುರೋಪಿಯನ್ ಯೂನಿಯನ್ ನೇತೃತ್ವದ ಒಂದು ಅಡಿಯಲ್ಲಿ. ಇದಾದ ನಂತರ ಮುಂದಿನದು, ಸೈಂಟಿಸ್ಟ್ ಫ್ರಮ್ IIT ಡೆಲ್ಲಿ ಅಂಡ್ DRDO ಹ್ಯಾವ್ ಸಕ್ಸಸ್ಫುಲಿ ಡೆಮಾನ್ಸ್ಟ್ರೇಟೆಡ್ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಓವರ್ 1 ಕಿಲೋಮೀಟರ್ ಆಫ್ ಫ್ರೀ ಸ್ಪೇಸ್. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್, ಕ್ವಾಂಟಮ್ ಫಿಸಿಕ್ಸ್ ನ ಬಗ್ಗೆ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಓದ್ತೀರಿ. ಇಲ್ಲಿ ಮುಖ್ಯವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಪ್ರಯೋಗ ಮಾಡಿದ್ದಾರೆ. 1 ಕಿಲೋಮೀಟರ್ಗಿಂತ ಹೆಚ್ಚಿನ ಒಂದು ಮುಕ್ತವಾದ ಸ್ಥಳದಲ್ಲಿ ಈ ಕ್ವಾಂಟಮ್ ಕೀ ವಿತರಣೆ, ಇದನ್ನ ಇಂಗ್ಲಿಷ್ ಟರ್ಮ್ ಅನ್ನೇ ನೀವು ನೆನಪಿಟ್ಕೊಳ್ಳಿ, ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತ. ಇದನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ಮುಖ್ಯವಾಗಿ ಇದು ಯಾವುದಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದ್ರೆ, ಇಂಡಿಯಾಸ್ ನ್ಯಾಷನಲ್ ಕ್ವಾಂಟಮ್ ಮಿಷನ್, ಇದರ ಒಂದು ಮೇಜರ್ ಸ್ಟೆಪ್ ಇನ್ ಸೆಕ್ಯೂರ್ ಕಮ್ಯುನಿಕೇಶನ್. ಅಂದ್ರೆ ಈಗ ರಾಷ್ಟ್ರೀಯ ಕ್ವಾಂಟಮ್ ಮಿಷನ್ ಅಂತ ಸರ್ಕಾರದ ಒಂದು ಯೋಜನೆ ಇದೆ. ಇದರ ಅಡಿಯಲ್ಲಿ ಸುರಕ್ಷಿತವಾದ ಒಂದು ಸಂವಹನ ಸಾಧಿಸುವುದಕ್ಕೆ ಇದೊಂದು ಪ್ರಮುಖವಾದ ಹೆಜ್ಜೆ. ಈಗ ನಿಮಗೆ ಬಹಳ ಬೇರೆ ಬೇರೆ ಏನಿದು ಅಂತ ಅನಿಸ್ತಾ ಇರಬಹುದು, ಆದ್ರೆ ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಹಲವಾರು ಟರ್ಮ್ಗಳು ಬರುತ್ತೆ. ಅದನ್ನ ಡೀಟೇಲ್ ಆಗಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಅಲ್ಲಿ 0 and 1 ಅಂತ 2 ಮುಖ್ಯವಾದ ಸಂಗತಿಗಳು ಬರುತ್ತೆ. 0 and 1 ಅಂತ ನಾವು ನಾರ್ಮಲ್ ಆಗಿ ಕಂಪ್ಯೂಟರ್ ನಲ್ಲಿ ಬಿಟ್ಸ್ ಅಂತ ಇರುತ್ತೆ. ಬಿಟ್ಸ್ ಅಂತಂದ್ರೆ 0 ಮತ್ತೆ 1. ಈಗ ಎಲೆಕ್ಟ್ರಾನ್ಸ್ಗಳು ಅಥವಾ ಬೇರೆ ಬೇರೆ ನ್ಯೂಕ್ಲಿಯರ್ ಸ್ಟೇಟ್ಗಳು ಅಂತ ಈಗ ನಾವು ಹೇಳ್ತಾ ಇರೋದು ಆ ಒಂದು ವಿಷಯ ಅಲ್ಲ. ಆದ್ರೆ 0 and 1 ಈಗ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಬಿಟ್ಸ್ ಅನ್ನೋದು. ನಾರ್ಮಲ್ ಕಂಪ್ಯೂಟರ್ಗಳಲ್ಲಿ 0 ಅಥವಾ 1 ಆಗಿರುತ್ತೆ. ಈಗ ಕ್ವಾಂಟಮ್ ಕಂಪ್ಯೂಟರ್ ನಲ್ಲಿ ಅಥವಾ ಅನ್ನೋದಿರಲ್ಲ, ಇಲ್ಲಿ 0 ಹಾಗೂ 1 2 ಆಗ್ಬಹುದು ಒಂದೇ ಸಮಯಕ್ಕೆ. ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡೋಕೆ ಯಾಕಂದ್ರೆ ಕಷ್ಟಪಡ್ತಿದ್ದೀನಿ ಅಂತಂದ್ರೆ, ಇದ್ರ ಬಗ್ಗೆ ತುಂಬಾ ಬ್ಯಾಕ್ ಗ್ರೌಂಡ್ ನಾಲೆಜ್ ಬೇಕಾಗುತ್ತೆ. ಬ್ಯಾಕ್ ಗ್ರೌಂಡ್ ನಾಲೆಜ್ ಅನ್ನ ನೀವು ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಚೆನ್ನಾಗಿ ತಿಳ್ಕೊಳ್ತೀರಿ. ಹಾಗಾಗಿ ಜಾಸ್ತಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡದೆ ಮುಂದೆ ಹೋಗ್ತೇನೆ. ಯಾಕಂತಂದ್ರೆ ಬ್ಯಾಕ್ ಗ್ರೌಂಡ್ ನಾಲೆಜ್ ಇಲ್ಲದೆ ಇದ್ರೆ ಅದಕ್ಕೆ 1 ಗಂಟೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಏನು ಅಂತ ಮಾತ್ರ ನೆನ್ಪಿಟ್ಕೊಳ್ಳಿ.
ಒಂದು ಸೈಬರ್ ಸೆಕ್ಯೂರಿಟಿ ಮೆಥಡ್ ದಟ್ ಯೂಸಸ್ ಪ್ರಿನ್ಸಿಪಲ್ ಆಫ್ ಕ್ವಾಂಟಮ್ ಫಿಸಿಕ್ಸ್. ಒಂದು ಸೈಬರ್ ಸೆಕ್ಯೂರಿಟಿ ಮೆಥಡ್ ಇದು ಕ್ವಾಂಟಮ್ ಎನ್ಕ್ರಿಪ್ಷನ್ ಅಂತಂದ್ರೆ, ಎನ್ಕ್ರಿಪ್ಷನ್ ಅಂತಂದ್ರೆ ಏನು? ಈಗ ನಿಮ್ಮ ವಾಟ್ಸಪ್ ಅಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಮೆಸೇಜ್ ಕಳಿಸ್ತೀರಿ, ಎನ್ಕ್ರಿಪ್ಟ್ ಆಗಿದೆ ಅಂತಂದ್ರೆ ಮಿಡ್ಲಲ್ಲಿ ಯಾರು ಅದನ್ನ ಸೋರಿಕೆ ಮಾಡ್ಕೊಂಡು ಅಥವಾ ಅದನ್ನ ನೋಡ್ಲಿಕ್ಕೆ ಆಗಲ್ಲ. ವಾಟ್ಸಪ್ ಸಹ ಹೇಳಿರುತ್ತೆ ಅಲ್ವಾ, ನೀವು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಅಂತ ಬಂದಿರುತ್ತೆ ಅಲ್ಲಿ ಮೆಸೇಜ್ ಮಾಡೋಕ್ಕಿಂತ ಮುಂಚೆ. ಅಂತಂದ್ರೆ ನೀವು ಕಳಿಸಿರುವ ಮಾಹಿತಿ ನಿಮಗೆ ಹಾಗೋದು ಯಾರಿಗೆ ತಲುಪುತ್ತೋ ಅವರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗೋದಿಲ್ಲ. ಎನ್ಕ್ರಿಪ್ಟ್ ಆಗಿದೆ ಅಂತಂದ್ರೆ ಅದನ್ನ ಗೂಢಲಿಪಿಗೆ ಕನ್ವರ್ಟ್ ಮಾಡಿರ್ತಾರೆ, ಮಿಡ್ಲಲ್ಲಿ ಇರೋ ಸರ್ವರ್ ಗಳಿಗೆ ಅದು ಗೊತ್ತಾಗೋದಿಲ್ಲ, ಅಥವಾ ಮಿಡ್ಲಲ್ಲಿ ಯಾರಾದ್ರೂ ಅದನ್ನ ನೋಡಿದ್ರು ಅದನ್ನ ಅಷ್ಟು ಸುಲಭವಾಗಿ ಡಿಕೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಎನ್ಕ್ರಿಪ್ಷನ್ ಕೀಗಳನ್ನ ಮುಖ್ಯವಾಗಿ ಇಲ್ಲಿ ಬಳಸ್ತಾರೆ. ಇಲ್ಲಿ ಕಳಿಸ್ಬೇಕಾದ್ರೆ ಎನ್ಕ್ರಿಪ್ಟ್ ಆಗಿರುತ್ತೆ, ಹೋಗಿ ತಲುಪಿದ ಮೇಲೆ ಅದು ಡಿಕ್ರಿಪ್ಟ್ ಆಗುತ್ತೆ. ಅಂತಂದ್ರೆ ನೀವು ಹಲೋ ಅಂತ ಕಳಿಸಿರೋದು 1 2 3 ಅಂತ ಉದಾಹರಣೆಗೆ ಎನ್ಕ್ರಿಪ್ಟ್ ಆಗಿದೆ ಅಂತ ಇಟ್ಕೊಳ್ಳಿ. ಈಗ ಯಾರೋ ಒಬ್ರು 1 2 3 ಅಂತ ಹ್ಯಾಕ್ ಮಾಡಿದ್ರು ಸಹ ಅವರಿಗೇನು ಗೊತ್ತಾಗೋದಿಲ್ಲ. 1 2 3 ಅನ್ನೋದು ಮತ್ತೆ ಯಾರಿಗೆ ನೀವು ಕಳಿಸಿರ್ತೀರಲ್ವಾ ಅವ್ರು ನೋಡೋ ತನಕ ಮತ್ತೆ ಹಲೋ ಆಗಿರುತ್ತೆ. ಇಲ್ಲಿ ಎನ್ಕ್ರಿಪ್ಟ್ ಆಗಿತ್ತು, ಇಲ್ಲೇ ಮತ್ತೆ ಡಿಕ್ರಿಪ್ಟ್ ಆಯಿತು. ಹೀಗೆ ಇಂತಹ ಮೆಥಡ್ ಗಳನ್ನ ನಾವು ಸೆಕ್ಯೂರಿಟಿ ಪರ್ಪಸ್ಗಳಿಗೋಸ್ಕರ ಬಳಸ್ತೇವೆ. ವ್ಯಾರ್ ಎನಿ ಅಟೆಂಪ್ಟ್ ಟು ಹ್ಯಾಕ್. ಈಗ ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಅಥವಾ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಬ್ಬರಿಂದ ಇನ್ನೊಬ್ಬರಿಗೆ ಮೆಸೇಜ್ ಕಳಿಸಿದಾಗ ಮಿಡ್ಲಲ್ಲಿ ಯಾರೇ ಆದ್ರೂ ಅದನ್ನ ಭೇದಿಸ್ಲಿಕ್ಕೆ ಅಥವಾ ಲಿಪಿಗಳನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ರೆ ಅದು ಗೊತ್ತಾಗ್ಬಿಡುತ್ತೆ. ವ್ಯಾರ್ ಎನಿ ಅಟೆಂಪ್ಟ್ ಟು ಹ್ಯಾಕ್ ದಿ ಕಮ್ಯುನಿಕೇಶನ್ ಗೆಟ್ಸ್ ಇನ್ಸ್ಟಂಟ್ಲಿ ಡಿಟೆಕ್ಟೆಡ್. ಅಂತಂದ್ರೆ ಆ ಕಮ್ಯುನಿಕೇಶನ್ ತಿಳ್ಕೊಳ್ಳಿಕ್ಕೆ ಯಾರಾದ್ರೂ ಪ್ರಯತ್ನ ಮಾಡಿದ್ರು ಸಹ ಓಹೋ ಯಾರೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅಂತಂದ್ರೆ ಆ ಒಂದು ಕ್ವಾಂಟಮ್ ಕೀ ಇರುತ್ತಲ್ವಾ ಅದು ವಿರೂಪಗೊಳ್ಳುತ್ತೆ, ಅದರ ಸ್ಟೇಟ್ ಚೇಂಜ್ ಆಗುತ್ತೆ. ಸ್ಟೇಟ್ ಗಳ ಬಗ್ಗೆ ಹೇಳ್ಬೇಕಾದ್ರೆ ನಾನು 0 ಮತ್ತೆ 1 ಹೇಳಿಕ್ ಹೊರಟಿದ್ದೆ, ಆದ್ರೆ ಅದು ಇಷ್ಟು ಬೇಗ ಮುಗಿಯೋದಿಲ್ಲ ಅಂತ ಅದನ್ನ ಅಲ್ಲೇ ಬಿಟ್ಟೆ. ಆದ್ರೆ ನೀವು ಇಲ್ಲಿ ತಿಳ್ಕೊಳ್ಬೇಕಾಗಿರೋದೇನು, ಒಬ್ಬರಿಂದ ಇನ್ನೊಬ್ಬರಿಗೆ ಮೆಸೇಜ್ ಕಳಿಸ್ತೀರಿ ಅಂತ ಇಟ್ಕೊಳ್ಳಿ, ಮಿಡ್ಲಲ್ಲಿ ಯಾರಾದ್ರೂ ಅದನ್ನ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತಂದ್ರೆ ಈ ಮೆಸೇಜಿನ ರೂಪನೇ ಬದಲಾಗ್ಬಿಡುತ್ತೆ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ನಲ್ಲಿ. ಅವಾಗ ಅದನ್ನ ಕಳಿಸಿದವರಿಗೂ ಮತ್ತೆ ಅದನ್ನ ನೋಡಿದವರಿಗೂ ಅಥವಾ ಅದರ ಮೇಲ್ವಿಚಾರಣೆ ಮಾಡ್ತಿರೋರಿಗೆ ಏನ್ ಗೊತ್ತಾಗುತ್ತೆ, ಯಾರು ಇದನ್ನ ಕದಿಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಇದು ಒಂದು ಎಕ್ಸಾಂಪಲ್ ಮೂಲಕ ಹೇಳಿದಷ್ಟೇ, ಡೀಟೇಲ್ ಆಗಿ ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಓದ್ತೀರಿ. ನ್ಯಾಷನಲ್ ಕ್ವಾಂಟಮ್ ಮಿಷನ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಅಪ್ರೂವ್ಡ್ ಇನ್ 2023 ದ ಬಜೆಟ್ ಆಫ್ 6003 crore ಟಿಲ್ 2031. ಇದನ್ನ 2023ರಲ್ಲಿ ಅಪ್ರೂವ್ ಮಾಡಿದ್ರು. ಇದಕ್ಕೋಸ್ಕರ 6003 ಕೋಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಇದರ ಒಂದು ಅವಧಿ 2031 ತನಕ ಇದೆ. ಏನು ಉದ್ದೇಶ ಇದ್ರದ್ದು? ಅಡ್ವಾನ್ಸ್ ಕ್ವಾಂಟಮ್ ಟೆಕ್ನಾಲಜೀಸ್ ಇನ್ ಇಂಡಿಯಾ, ಕ್ವಾಂಟಮ್ ತಂತ್ರಜ್ಞಾನವನ್ನ ಇನ್ನಷ್ಟು ಅಭಿವೃದ್ಧಿಗೊಳಿಸೋದು, ಇನ್ಕ್ಲೂಡಿಂಗ್ ಕಂಪ್ಯೂಟಿಂಗ್, ಕಮ್ಯುನಿಕೇಶನ್, ಸೆನ್ಸಿಂಗ್ ಅಂಡ್ ಮಟೀರಿಯಲ್ ರಿಸರ್ಚ್. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಕ್ವಾಂಟಮ್ ತಂತ್ರಜ್ಞಾನವನ್ನು ಅಳವಡಿಸಿ ಅದನ್ನು ಅಭಿವೃದ್ಧಿಗೊಳಿಸಿ ಅದರಲ್ಲಿ ಮುನ್ನಡೆಯನ್ನು ಸಾಧಿಸೋದು ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ನಿನ ಉದ್ದೇಶ. ನೀವು ಡಿಸೆಂಬರ್ ತಿಂಗಳ ಹೆಚ್ಚಾಗಿ ಅಲ್ಲಿ ನಾನು ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಅಲ್ಲೂ ಸಹ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಲ್ಲಿನ ಒಂದು ಡೀಟೇಲ್ ಅನ್ನು ನೋಡಿದ್ರೆ ಜಾಸ್ತಿ ನಿಮ್ಗೆ ಗೊತ್ತಾಗುತ್ತೆ, ಯಾಕಂತ ಸ್ವಲ್ಪ ಡೀಟೇಲ್ ಆಗಿ ಹೇಳಿದ್ದೆ. ನಾರ್ಮಲ್ ಕಂಪ್ಯೂಟರ್ಗಳಲ್ಲಿ ಹೇಗಿರುತ್ತೆ, ಕ್ವಾಂಟಮ್ ಕಂಪ್ಯೂಟರ್ಗಳಲ್ಲಿ ಯಾವ ರೀತಿ ಇರುತ್ತೆ, ಮತ್ತೆ ಈ ಒಂದು ಕ್ವಾಂಟಮ್ ಫಿಸಿಕ್ಸ್ ಅಲ್ಲ ಎಮರ್ಜಿಂಗ್ ಟೆಕ್ನಾಲಜೀಸ್ ಅನ್ನುವಂತಹ ಒಂದು ಟಾಪಿಕ್ ಅಡಿಯಲ್ಲಿ ಬರುತ್ತೆ. ಪ್ರತಿ ವರ್ಷ ಫಿಲಿಮ್ಸ್ ಮೇಲೆ ಈ ಎಮರ್ಜಿಂಗ್ ಟೆಕ್ನಾಲಜೀಸ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ವರ್ಷ ನಾನು ಮೊದಲು ಹೇಳಿದ್ವಿ ಅಲ್ವಾ, ಕ್ವಾಂಟಮ್ ಚಿಪ್ಗಳ ಬಗ್ಗೆ, ಮೆಜೋರಾನ ಅನ್ನುವಂಥ ಒಂದು ಚಿಪ್ಗಳ ಬಗ್ಗೆ ನಾವು ಹಿಂದೂ ಅನಾಲಿಸಿಸ್ ಅಲ್ಲಿ ಮಾತನಾಡಿದ್ವಿ. ಅದೇ ಕ್ವಶನ್ ಬಂದಿತ್ತು ಫಿಲಿಮ್ಸ್ ಅಲ್ಲಿ. ಇನ್ನು ಮುಂದಿನ ವಿಷಯ, ದ IAEA ಹ್ಯಾಸ್ ವಾರ್ನ್ ದಟ್ ಎನಿ ಇಸ್ರೇಲಿ ಅಟ್ಯಾಕ್ ಆನ್ ಇರಾನ್ಸ್ ಬುಷರ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಕುಡ್ ಕಾಸ್ ಅ ಸೀರಿಯಸ್ ನ್ಯೂಕ್ಲಿಯರ್ ಡಿಸಾಸ್ಟರ್ ಅಫೆಕ್ಟಿಂಗ್ ಮಚ್ ಆಫ್ ವೆಸ್ಟ್ ಏಷಿಯಾ ಇನ್ಕ್ಲೂಡಿಂಗ್ ಕೀ ಗಲ್ಫ್ ಎಕಾನಮೀಸ್. ಅಂದ್ರೆ IAEA ಅದರ ಬಗ್ಗೆ ನಿಮ್ಗೆ ಮೊನ್ನೆ ಸಹ ಕೆಲವರು ಕಮೆಂಟ್ ಮಾಡಿ ತಿಳಿಸಿದಿರಿ, ಹಾಗಾಗಿ ನಿಮ್ಗೆ ಅದರ ಬಗ್ಗೆ ಗೊತ್ತಿದೆ ಅಂತ ಅನ್ಕೊಂಡು ಏನ್ ಹೇಳ್ತಾ ಇದೆ ಅಂತಂದ್ರೆ, IAEA ಈಗ ಇರಾನ್ ನಲ್ಲಿ ಬುಷೇರ್ ಅಂತ ಒಂದು ಪರಮಾಣು ವಿದ್ಯುತ್ ಸ್ಥಾವರ ಇದೆ, ಅಲ್ಲಿ ಅದ್ರ ಮೇಲೆ ಇಸ್ರೇಲ್ ಯಾವ್ದಾದ್ರು ದಾಳಿ ಮಾಡ್ಬಿಟ್ರೆ ಅದು ಸುಮಾರು ಮುಖ್ಯವಾಗಿ ಏಷ್ಯಾದ ಬಹುತೇಕ ಭಾಗ, ಈ ಕಡೆ ಗಲ್ಫ್ ದೇಶಗಳೆಲ್ಲ ಇದೆಯಲ್ವಾ, ಅವರ ಆರ್ಥಿಕತೆ ಮೇಲೆ ಹಲವಾರು ಕಡೆ ಗಂಭೀರ ಪರಿಣಾಮ ಉಂಟಾಗುತ್ತೆ, ದುರಂತಗಳು ಆಗಬಹುದು ಅಂತ IAEA ಎಚ್ಚರಿಸ್ತಾ ಇದೆ. ಇನ್ನು ಬಷರ್ ನ್ಯೂಕ್ಲಿಯರ್ ಪ್ಲಾಂಟ್ ಇದೆಯಲ್ಲಿರೋದು ಇರಾನ್ಸ್ ಫಸ್ಟ್ ಸಿವಿಲಿಯನ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಡೆವಲಪ್ಡ್ ವಿತ್ ರಷ್ಯನ್ ಹೆಲ್ಪ್ ಸಿನ್ಸ್ 1990s. ಇರಾನ್ ನಲ್ಲಿ ಇರೋದು ಇದು, ಅಲ್ಲಿನ ಪರಮಾಣು ವಿದ್ಯುತ್ ಸ್ಥಾವರ 1990ರ ದಶಕದಲ್ಲಿ ಮುಖ್ಯವಾಗಿ ರಷ್ಯಾದ ಸಹಾಯದಿಂದ ಅಭಿವೃದ್ಧಿಪಡಿಸಿದ್ದಾರೆ. ಅಂಡ್ ಇಟ್ ಹೋಲ್ಡ್ಸ್ ಲಾರ್ಜ್ ಅಮೌಂಟ್ಸ್ ಆಫ್ ನ್ಯೂಕ್ಲಿಯರ್ ಮಟೀರಿಯಲ್ ಮೇಕಿಂಗ್ ಇಟ್ ಹೈಲಿ ಸೆನ್ಸಿಟಿವ್ ಟು ಮಿಲಿಟರಿ ಅಟ್ಯಾಕ್ಸ್. ಮುಖ್ಯವಾಗಿ ಇದರಲ್ಲಿ ದೊಡ್ಡ ಪ್ರಮಾಣದ ಪರಮಾಣು ವಸ್ತುಗಳಿದೆ, ಒಂದು ವೇಳೆ ದಾಳಿ ಆದ್ರೆ ದೊಡ್ಡ ಮಟ್ಟದಲ್ಲಿ ಅಪಾಯ ಉಂಟಾಗುತ್ತೆ.
ಇನ್ನು ಇವತ್ತೇ ನೋಡ್ತಿರೋರಿಗೆ IAEA ಅಂತಂದ್ರೆ ಏನು, ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ. IAEA ಇಸ್ ಅ UN ಏಜೆನ್ಸಿ, ವಿಶ್ವಸಂಸ್ಥೆಯ ಒಂದು ಏಜೆನ್ಸಿ ಇದು. ಇಟ್ ಮಾನಿಟರ್ಸ್ ನ್ಯೂಕ್ಲಿಯರ್ ಆಕ್ಟಿವಿಟೀಸ್. ಏನ್ ಮಾಡುತ್ತೆ, ಯಾವುದನ್ನ ಮಾನಿಟರ್ ಮಾಡುತ್ತೆ, ನ್ಯೂಕ್ಲಿಯರ್ ಆಕ್ಟಿವಿಟೀಸ್ ಗ್ಲೋಬಲಿ ಟು ಎನ್ಶೋರ್ ಪೀಸ್ಫುಲ್ ಯೂಸ್ ಅಂಡ್ ಪ್ರಿವೆಂಟ್ ವೆಪನೈಸೇಷನ್ ಅಂಡ್ ಇಟ್ ಕಂಡಕ್ಟ್ಸ್ ಇನ್ಸ್ಪೆಕ್ಷನ್ ಅಂಡರ್ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ, NPT. ಇದಕ್ಕೆ ಭಾರತ ಸೈನ್ ಮಾಡಿದ್ಯಾ ಇಲ್ವಾ, NPTಗೆ ಭಾರತ ಸಿಗ್ನೇಟರಿನಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಏನ್ ಮಾಡುತ್ತೆ IAEA, ಮುಖ್ಯವಾಗಿ ಈ ನ್ಯೂಕ್ಲಿಯರ್ಗೆ ಸಂಬಂಧಪಟ್ಟ ಹಾಗೆ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಇದೆ ಅಲ್ವಾ, ಪರಮಾಣು ಪ್ರಸರಣ ನಿಷೇಧವನ್ನು ತಡೆಯಲಿಕ್ಕೆ ಅದಕ್ಕೆ ಸಂಬಂಧಪಟ್ಟ ತಪಾಸಣೆಗಳನ್ನು ನಡೆಸ್ತಾ ಇರುತ್ತೆ. ಮತ್ತೆ ನ್ಯೂಕ್ಲಿಯರ್ ಪವರ್ ಅನ್ನ ಶಾಂತಿಯುತವಾಗಿ ಬಳಸ್ಕೊಳ್ಳಿಕ್ಕೆ, ಶಸ್ತ್ರಾಸ್ತ್ರೀಕರಣ, ಎಲ್ಲ ವೆಪನ್ಗಳನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗೋದನ್ನ ತಡೆಗಟ್ಟೋದನ್ನ, ಅದರ ಬಗ್ಗೆ ಸಂಬಂಧಪಟ್ಟ ವಿಚಾರಣೆಗಳನ್ನ ಇದು ಮುಖ್ಯವಾಗಿ ನೋಡ್ಕೊಳ್ಳುತ್ತೆ. ವಿಶ್ವಸಂಸ್ಥೆ ಏಜೆನ್ಸಿ ಅನ್ನೋದು ನೆನಪಿರ್ಲಿ, IAEA. ಮುಂದಿನದು, ಬಾಂಗ್ಲಾದೇಶ್, ಪಾಕಿಸ್ತಾನ್ ಅಂಡ್ ಚೀನಾ held their first trilateral foreign office level meeting in Kunming to discuss people-centric development and regional engagement, marking a new diplomatic alignment in South Asia. ಮುಖ್ಯವಾಗಿ ನಮ್ಮ ಅಕ್ಕಪಕ್ಕದಲ್ಲಿರೋ 3 ದೇಶಗಳು ಬಾಂಗ್ಲಾದೇಶ, ಪಾಕಿಸ್ತಾನ, ಚೀನಾ ಒಟ್ಟಾಗಿ ಸೇರ್ಕೊಂಡು ಏನ್ ಮಾಡ್ತಾ ಇವೆ, ತ್ರಿಪಕ್ಷೀಯ ವಿದೇಶಾಂಗ ಮಾತುಕತೆ. ಅಂದ್ರೆ ಒಂದು ಆಫೀಸ್ ಲೆವೆಲ್ ಮೀಟಿಂಗು, ಹೈ ಲೆವೆಲ್ ಮೀಟಿಂಗ್ ಬೇರೆ, ಆದ್ರೆ ಅಂತಂದ್ರೆ ದೊಡ್ಡ ದೊಡ್ಡ ನಾಯಕರು ಮೀಟ್ ಆಗೋದು ಬೇರೆ. ಇದು ಆಫೀಸ್ ಲೆವೆಲ್ ಮೀಟಿಂಗ್ ಅನ್ನ ಕುನ್ಮಿಂಗ್ ಅನ್ನುವಂಥ ಪ್ರದೇಶದಲ್ಲಿ ನಡೆಸಿದ್ದಾರೆ. ಮುಖ್ಯವಾಗಿ ಜನರ ಅಭಿವೃದ್ಧಿ ಮತ್ತೆ ಪ್ರಾದೇಶಿಕ ಸಹಭಾಗಿತ್ವ ಹೇಗಿರಬೇಕು ಅನ್ನೋದ್ರ ಕುರಿತು ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಇದು ದಕ್ಷಿಣ ಏಷ್ಯಾದಲ್ಲಿ ಹೊಸದಾದಂತಹ ರಾಜತಾಂತ್ರಿಕ ಹೊಂದಾಣಿಕೆ. ಅಂತಂದ್ರೆ ಬೇರೆ ಬೇರೆ ದೇಶಗಳು ಮುಂದೆ ಬಂದು ತಮ್ಮದೇ ಆದಂತಹ ಒಂದು ಚಿಕ್ಕ ಚಿಕ್ಕ ಗ್ರೂಪಿಂಗ್ ಗಳನ್ನ ರಚಿಸಿಕೊಳ್ಳಿಕ್ಕೆ ಮುಂದಾಗ್ತಾ ಇವೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಟ್ರೈಲ್ಯಾಟ್ರಲ್ ಮೆಕ್ಯಾನಿಸಮ್, ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ ಅಂತ ಕೆಲವು ದಿನಗಳ ಹಿಂದೆ ನೋಡಿದ್ರಿ. ಅಲ್ಲಿ ಏನ್ ಬರ್ತಾ ಇತ್ತು, ಬೈಲ್ಯಾಟ್ರಲ್ ಅಂತಂದ್ರೆ ದ್ವಿಪಕ್ಷೀಯ, 2 ದೇಶಗಳಿರುತ್ತೆ. ಟ್ರೈಲ್ಯಾಟ್ರಲ್ ಅಂತಂದ್ರೆ 3 ದೇಶಗಳು. ಇಲ್ಲಿ ಯಾವ್ದ್ಯಾವ್ದಿದೆ, ಬಾಂಗ್ಲಾದೇಶ್, ಪಾಕಿಸ್ತಾನ್, ಚೀನಾ. ಹೀಗಾಗಿ ಟ್ರೈಲ್ಯಾಟ್ರಲ್ ಮೆಕ್ಯಾನಿಸಮ್ ಇಸ್ ಅ ಫಾರ್ಮಲ್ ಡಿಪ್ಲೊಮ್ಯಾಟಿಕ್ ಪ್ಲಾಟ್ಫಾರ್ಮ್ ಇನ್ವಾಲ್ವಿಂಗ್ 3 countries aimed at cooperation on shared interests. This China, Pakistan, Bangladesh grouping is the first of its kind among India's neighbors. ಅಂದ್ರೆ ತ್ರಿಪಕ್ಷೀಯ ಕಾರ್ಯವಿಧಾನ ಅಂತಂದ್ರೆ ಮುಖ್ಯವಾಗಿ 3 ದೇಶಗಳನ್ನ ಒಳಗೊಂಡಂತಹ ಒಂದು ರಾಜತಾಂತ್ರಿಕ ವೇದಿಕೆ. ಆ ವೇದಿಕೆ ಅಂತಂದ್ರೆ ಪ್ಲಾಟ್ಫಾರ್ಮ್ ಒಂದು, ಅದರಲ್ಲಿ ಎಲ್ಲ ದೇಶಗಳು ಬಂದು, ಅಂತಂದ್ರೆ ಆ ಒಂದು ಗ್ರೂಪಿಂಗ್ ನಲ್ಲಿ ಇರುವಂತಹ ಎಲ್ಲ ದೇಶಗಳು ಬಂದು ಪರಸ್ಪರ ಸಹಕಾರವನ್ನು ಸಾಧಿಸುತ್ತವೆ. ಮತ್ತೆ ನಮ್ಮ ನೆರೆಹೊರೆಯ ದೇಶಗಳಲ್ಲಿ ಇದೇ ಮೊದಲನೇ ಬಾರಿ ಈ ಚೀನಾ, ಪಾಕಿಸ್ತಾನ, ಬಾಂಗ್ಲಾದೇಶದ ಒಂದು ತ್ರಿಪಕ್ಷೀಯವಾದ ಗುಂಪು ಇದೆಯಲ್ವಾ, ಇಂಥ ತ್ರಿಪಕ್ಷೀಯ ಗುಂಪು ಇದೇ ಮೊದಲನೇ ಬಾರಿ ನಾವು ನೋಡ್ತಾ ಇದ್ದೇವೆ. ಇಷ್ಟು ದಿನ ಇಂಥ ಗುಂಪುಗಳು ಇಲ್ಲಿ ಇರಲಿಲ್ಲ, ತ್ರಿಪಕ್ಷೀಯ ಗುಂಪುಗಳು ಇರಲಿಲ್ಲ ಅಂತ. ಅದ್ರ ಬಿಟ್ಟೆ ಬೇರೆ ಬಿಮ್ಸ್ಟೆಕ್, ಸಾರ್ಕ್ ಅಂತ ಕೆಲವು ಗುಂಪುಗಳಿದೆ. ಅದರಲ್ಲಿ ಎಲ್ಲಾ ದೇಶಗಳ ಒಂದು ಉದ್ದೇಶಕ್ಕೋಸ್ಕರ ಹಲವಾರು ದೇಶಗಳು, ಸಾರ್ಕ್ ಅಂತಂದ್ರೆ ನಿಮ್ಗೆ ಫುಲ್ ಫಾರ್ಮ್ ಗೊತ್ತಿರಬಹುದು, ಬಿಮ್ಸ್ಟೆಕ್ ಅನ್ನೋದು ಸಹ ಗೊತ್ತಿರಬೇಕು. ಇದಕ್ಕೆ ಸಹ ಫುಲ್ ಫಾರ್ಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸಾರ್ಕ್, ಬಿಮ್ಸ್ಟೆಕ್ ಇಂಥ ಗ್ರೂಪಿಂಗ್ಗಳು ಇದ್ರೂ ಈಗ ಇಂಥ 3 ದೇಶಗಳು ಒಟ್ಟಾಗಿ ಸೇರಿಕೊಂಡು ನಮ್ಮ ನೆರೆಹೊರೆಯಲ್ಲಿ ಮುಂದೆ ಬಂದಿದ್ದನ್ನ ಎಷ್ಟು ದಿನ ನಾವು ನೋಡ್ತಿರ್ಲಿಲ್ಲ. ಈಗ ಇಂತಹ ಸಣ್ಣ ಸಣ್ಣ ಒಂದು ದೇಶಗಳ ಗುಂಪುಗಳು ಸಹ ಕಾಣಿಸ್ಕೊಳ್ತಾ ಇವೆ. ಇನ್ನು ಒಂದು ವಿಷಯ ನೋಡಿ, ಕುನ್ಮಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಪ್ರದೇಶ. ಬೇರೆ ಎಲ್ಲಾದ್ರೂ ಈ ಒಂದು ಟರ್ಮ್ ಅನ್ನ ಕೇಳಿದೀರಾ? ಎನ್ವೈರ್ಮೆಂಟ್ ಅಥವಾ ಎಕಾನಮಿ, ಯಾವ್ದಾರ ಒಂದು ಸಬ್ಜೆಕ್ಟ್ ಅಲ್ಲಿ ಕುನ್ಮಿಂಗ್ ಡಿಕ್ಲರೇಷನ್ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ತಿಳಿಸಿ, ಕಮೆಂಟ್ ಮಾಡಿ. ಕುನ್ಮಿಂಗ್ ಅನ್ನೋದು ಯಾವ್ದಕ್ಕೆ ಸಂಬಂಧಪಟ್ಟಂತ ಒಂದು ಯಾವ್ದಾದ್ರು ನಡೆದಿತ್ತಾ, ಅಲ್ಲಿ ಏನಾದ್ರು ಘಟನೆ ನಡೆದಿತ್ತಾ, ನೆನಪಾಗ್ತಿದ್ಯಾ ನೋಡಿ. ಕುನ್ಮಿಂಗ್ ದ ಕ್ಯಾಪಿಟಲ್ ಆಫ್ ಚೀನಾಸ್ ಯುನ್ನಾನ್ ಪ್ರೊವಿನ್ಸ್. ಚೀನಾದಲ್ಲಿ ಯುನ್ನಾನ್ ಪ್ರೊವಿನ್ಸ್ ಅಂತಿದೆ, ಅದರ ಕ್ಯಾಪಿಟಲ್ ಇದು. is strategically important as a hub for China's outreach to South and Southeast Asia. ಸೌತ್ ಈಸ್ಟ್ ಏಷ್ಯಾ ಕಡೆ ಒಂದು ಹೆಚ್ಚಿನ ಸಂಪರ್ಕವನ್ನು ಬೆಳೆಸಲಿಕ್ಕೆ ಈ ಕುನ್ಮಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇನ್ಕ್ಲೂಡಿಂಗ್ ಪ್ರಾಜೆಕ್ಟ್ಸ್ ಅಂಡರ್ ದಿ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಚೀನಾದ BRI ಯೋಜನೆ ಸಹ ಇದೆ. ಅದನ್ನ ಸರಿಯಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಕುನ್ಮಿಂಗ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದ ಪ್ರದೇಶ. ಮುಂದಿನ ವಿಷಯ, ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್, HAL ಅಂತ ಕರಿತೇವೆ, has won a 511 crore transfer of technology deal from ISRO. ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಅಂತಂದ್ರೆ ಟೆಕ್ನಾಲಜಿ ಕೆಳಗಡೆ ನಿಮ್ಗೆ ಕೊಡ್ಲಿಲ್ಲ, ಆದ್ರೆ ಜಸ್ಟ್ ನೋಡ್ಕೊಳ್ಳಿ. ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡೋದು ಅಂತಂದ್ರೆ ಏನು, ಒಂದು ಸಂಸ್ಥೆ ಇರುತ್ತೆ, ಅದರ ಹತ್ರ ಯಾವುದೋ ಒಂದು ವಿಷಯವನ್ನ, ಯಾವುದೋ ಒಂದು ವಸ್ತುವನ್ನ ಡೆವಲಪ್ ಮಾಡ್ಲಿಕ್ಕೆ ಎಲ್ಲಾ ವಿಷಯಗಳು ಇರೋದಿಲ್ಲ, ಟೆಕ್ನಾಲಜಿ ಇರೋದಿಲ್ಲ, ಅಥವಾ ಡಿಸೈನಿಂಗ್ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅಥವಾ ಅದ್ರ ಬಿಟ್ಟು ಬೇರೆದಿರುತ್ತೆ, ಮ್ಯಾನ್ ಪವರ್ ಇರಬಹುದು,
ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಇರಬಹುದು, ಫ್ಯಾಕ್ಟರಿಗಳಿರಬಹುದು, ಅದಿದ್ರೂ ಸಹ ಟೆಕ್ನಾಲಜಿ ಇಲ್ಲದೆ ಇದ್ರೆ ಅದು ಡೆವಲಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಸಹ ಬೇರೆ ದೇಶಗಳಿಂದ ಟೆಕ್ನಾಲಜಿನ ಟ್ರಾನ್ಸ್ಫರ್ ಮಾಡ್ಕೊಳ್ತೇವೆ. ಆ ತಂತ್ರಜ್ಞಾನ ನಮಗೆ ಗೊತ್ತಾದ ಮೇಲೆ ನಾವು ಅದನ್ನ ನಮಗೆ ಬೇಕಾದ ರೀತಿ ಬಳಸ್ಕೊಳ್ತೇವೆ. ಹಾಗಾಗಿ ಇಲ್ಲೂ ಸಹ ಇಲ್ಲೇನಾಗ್ತಾ ಇದೆ, HAL ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಇದೆಯಲ್ವಾ, ಇದು ಒಂದು ಟೆಕ್ನಾಲಜಿಗೆ ಸಂಬಂಧಪಟ್ಟ ಡೀಲ್ ಅನ್ನ ಇಸ್ರೋದಿಂದ ಆ ಒಂದು ಒಪ್ಪಂದವನ್ನ ಪಡ್ಕೊಂಡಿದೆ. ಅದರ ಬೆಲೆ 511 ಕೋಟಿ. ಯಾವುದಕ್ಕೋಸ್ಕರ ಅಂತಂದ್ರೆ ಟು ಮ್ಯಾನುಫ್ಯಾಕ್ಚರ್ ಅಂಡ್ ಆಪರೇಟ್ ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್, ಅಂದ್ರೆ ಸಣ್ಣ ಉಪಗ್ರಹ ಉಡಾವಣಾ ವಾಹನಗಳು, ಅದನ್ನ ತಯಾರಿಸಲಿಕ್ಕೆ ಮುಖ್ಯವಾಗಿ ಇಸ್ರೋದಿಂದ ತಂತ್ರಜ್ಞಾನ ವರ್ಗಾವಣೆ ಒಪ್ಪಂದವನ್ನ ಗೆದ್ದುಕೊಂಡಿದೆ. ಫಾರ್ ಕಮರ್ಷಿಯಲ್ ಸ್ಪೇಸ್ ಲಾಂಚಸ್, ಮುಖ್ಯವಾಗಿ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ಬಾಹ್ಯಾಕಾಶ ಉಡಾವಣೆಗಳಿಗೋಸ್ಕರ ಈ ಒಪ್ಪಂದದಿಂದ ಅದು ಟೆಕ್ನಾಲಜಿನ ಪಡ್ಕೊಂಡಿದೆ. ಇನ್ನು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತಂದ್ರೆ ಏನು? 3 ಸ್ಟೇಜ್ ಲಾಂಚ್ ವೆಹಿಕಲ್ ಡಿಸೈನ್ಡ್ ಬೈ ಇಸ್ರೋ ಟು ಕ್ಯಾರಿ ಪೇಲೋಡ್ ಅಂಡರ್ 500 kg ಇಂಟು ಲೋ ಅರ್ತ್ ಆರ್ಬಿಟ್. ಇದು 3 ಹಂತದ ಒಂದು ಲಾಂಚ್ ವೆಹಿಕಲ್. ಲಾಂಚ್ ವೆಹಿಕಲ್ ಅಂತಂದ್ರೆ ಉಡಾವಣಾ ವಾಹನ. ಯಾರು ಡಿಸೈನ್ ಮಾಡಿದ್ದು? ಇಸ್ರೋ. ಪೇಲೋಡಿನ ಒಂದು ರೇಂಜ್ ಎಷ್ಟಿರುತ್ತೆ? 500 kg, ಅಂಡರ್ 500 kg ಇಂಟು ಲೋ ಅರ್ತ್ ಆರ್ಬಿಟ್. ಅರ್ತ್ ಆರ್ಬಿಟ್ ನಲ್ಲಿ ಲೋ ಲೆವೆಲ್ ಅಲ್ಲಿ ಇದನ್ನ ಲಾಂಚ್ ಮಾಡ್ತಾರೆ. ಆಫರಿಂಗ್ ಕ್ವಿಕ್ ಟರ್ನ್ ಅರೌಂಡ್ ಅಂಡ್ ಕಾಸ್ಟ್ ಎಫೆಕ್ಟಿವ್ ಆಕ್ಸೆಸ್ ಟು ಸ್ಪೇಸ್ ಫಾರ್ ಸ್ಮಾಲ್ ಸ್ಯಾಟಲೈಟ್ಸ್. ಈ ಒಂದು ಸ್ಮಾಲ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಇಂದ ಮುಖ್ಯವಾಗಿ ಬಹಳ ಸಣ್ಣ ಉಪಗ್ರಹಗಳಿಗೆ ಒಳ್ಳೆಯದು ಇದು, ಮತ್ತೆ ಬಾಹ್ಯಾಕಾಶಕ್ಕೆ ತ್ವರಿತವಾಗಿ ಅಂತಂದ್ರೆ ಬಹಳ ಬೇಗ ಮತ್ತೆ ಕಡಿಮೆ ಖರ್ಚಿನ ಮೂಲಕ ಇಂತಹ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನದು ಇನ್ ಸ್ಪೇಸ್ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್. ಇದರ ಫುಲ್ ಫಾರ್ಮ್ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇನ್ ಸ್ಪೇಸ್ ಈಸ್ ಅ ನೋಡಲ್ ಏಜೆನ್ಸಿ ಅಂಡರ್ ದಿ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ರೆಸ್ಪಾನ್ಸಿಬಲ್ ಫಾರ್ enabling and regulating private sector participation. ಈ ಟರ್ಮ್ ಇಂಪಾರ್ಟೆಂಟ್. ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಇನ್ ಇಂಡಿಯಾ ಸ್ಪೇಸ್ ಸೆಕ್ಟರ್ ಇನ್ಕ್ಲೂಡಿಂಗ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂಡ್ ಲಾಂಚ್ ಆಥರೈಸೇಷನ್. ಏನಿದು ಇನ್ ಸ್ಪೇಸ್ ಅನ್ನೋದು? ಮುಖ್ಯವಾಗಿ ಬಾಹ್ಯಾಕಾಶ ಇಲಾಖೆ ಅಡಿಯಲ್ಲಿ ಬರುತ್ತೆ. ನೋಡಲ್ ಏಜೆನ್ಸಿ ಅಂತಂದ್ರೆ ಮುಖ್ಯವಾಗಿ ಮೇಲ್ವಿಚಾರಣೆಯನ್ನ ನೋಡ್ಕೊಳ್ಳೋದು. ಇದೇನ್ ಮಾಡುತ್ತೆ? ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಖಾಸಗಿ ವಲಯದ ಭಾಗವಹಿಸುವಿಕೆ ಅಂತಂದ್ರೆ ಪ್ರೈವೇಟ್ ಸೆಕ್ಟರ್ನ ಅಥವಾ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್, ಖಾಸಗಿ ವಲಯಗಳು ಭಾಗವಹಿಸುವಿಕೆ. ಅದರ ಒಂದು ಭಾಗವಹಿಸುವಿಕೆ ಯಾವ ರೀತಿ ಇದೆ? ಈಗ ಇಸ್ರೋ ಅನ್ನೋದು ಗೌರ್ಮೆಂಟಿನ. ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ಅಂತಂದ್ರೆ ಗೌರ್ಮೆಂಟಿನ ಸಂಸ್ಥೆಗಳನ್ನ ಬಿಟ್ಟು ಬೇರೆ ಬೇರೆ ಪ್ರೈವೇಟ್ ಕಂಪನಿಗಳು ಬಂದು ಇದರಲ್ಲಿ ಹೂಡಿಕೆ ಮಾಡೋದಾಗಿರಬಹುದು, ಇದರಲ್ಲಿ ತಂತ್ರಜ್ಞಾನವನ್ನ ಪಡ್ಕೊಳ್ಳೋದು, ಆ ಮೂಲಕ ಲಾಂಚ್ ವೆಹಿಕಲ್ ಗಳನ್ನ ಅಥವಾ ಬೇರೆ ಬೇರೆ ಉಪಗ್ರಹಗಳನ್ನ ನಿರ್ಮಿಸೋದು, ಉಡಾವಣೆ ಮಾಡೋದು, ಎಲ್ಲ ಆ ಒಂದು ಪಾರ್ಟಿಸಿಪೇಷನ್ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನ್ ನಲ್ಲಿ ಬರುತ್ತೆ. ಪ್ರೈವೇಟ್ ಕಂಪನಿಗಳು ಬಂದು ಈ ಎಲ್ಲಾ ಕಾರ್ಯಗಳನ್ನ ಕೈಗೊಳ್ಳೋದು. ಅದನ್ನ ನೋಡ್ಕೊಳ್ಳೋದು ಯಾವುದು? ಇನ್ ಸ್ಪೇಸ್. ಆ ಒಂದು ಇನ್ ಸ್ಪೇಸ್ ನ ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಅಂಡ್ ಆಥರೈಸೇಷನ್ ಸೆಂಟರ್. ಡಿಪಾರ್ಟ್ಮೆಂಟ್ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್. ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಯಾವುದರ ಅಡಿಯಲ್ಲಿ ಬರುತ್ತೆ? ಅದಕ್ಕೇನು ಸಪರೇಟ್ ಆದ ಮಿನಿಸ್ಟ್ರಿ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಅಂಡರ್ ಬರುತ್ತಾ? ಗೊತ್ತಿದ್ರೆ ಕಮೆಂಟ್ ಮಾಡಿ. ಮುಖ್ಯವಾಗಿ ಅದರ ಜವಾಬ್ದಾರಿ ಏನು? ಈ ಖಾಸಗಿ ವಲಯದ ಭಾಗವಹಿಸುವಿಕೆಯನ್ನು ಸಕ್ರಿಯಗೊಳಿಸುವುದು, ಅದನ್ನು ನಿಯಂತ್ರಿಸುವುದು, ಅದರಲ್ಲಿ ತಂತ್ರಜ್ಞಾನ ವರ್ಗಾವಣೆ, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ಉಡಾವಣಾ ಅಧಿಕಾರ ಎಲ್ಲವೂ ಸಹ ಸೇರಿರುತ್ತೆ. ಹಾಗಾಗಿ ನೆಕ್ಸ್ಟ್ MCQ ನೋಡ್ತಾ ಹೋಗೋಣ. Which of the following best explains why quantum key distribution is considered superior to classical encryption in the context of India's cyber security goals? ಕ್ಲಾಸಿಕಲ್ ಎನ್ಕ್ರಿಪ್ಷನ್ ಗಿಂತ, ಎನ್ಕ್ರಿಪ್ಷನ್ ನೆನಪಾಗ್ತಾ ಇದೆಯಾ? ಒಂದು ಮೊಬೈಲ್ ಇಂದ ಇನ್ನೊಂದ್ ಕಡೆ ಮೆಸೇಜ್ ಕಳಿಸ್ತೀರಿ, ಎನ್ಕ್ರಿಪ್ಟ್ ಆಗಿರುತ್ತೆ. ಅದಕ್ಕಿಂತ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ನಲ್ಲಿ ಇರುವಂತ ಎನ್ಕ್ರಿಪ್ಷನ್ ಬಹಳ ಉನ್ನತ ಮಟ್ಟದ್ದು. ಯಾಕೆ ಹೇಳ್ತಿದ್ದಾರೆ? ಮೊದಲನೇದು, ಇಟ್ ಎಲಿಮಿನೇಟ್ಸ್ ದಿ ನೀಡ್ ಫಾರ್ ಎನಿ ಫಿಸಿಕಲ್ ಮೀಡಿಯಂ ಫಾರ್ ಡೇಟಾ ಟ್ರಾನ್ಸ್ಮಿಷನ್. ಯಾವುದೇ ಫಿಸಿಕಲ್ ಮೀಡಿಯಂ ಬೇಡ ಅಂತ ಹೇಳ್ತಿದ್ದಾರೆ. ಇಟ್ ಜನರೇಟ್ಸ್ ಎನ್ಕ್ರಿಪ್ಷನ್ ಕೀಸ್ ದಟ್ ಆರ್ ಇಮ್ಯೂನ್ ಟು ಡಿಟೆಕ್ಷನ್ ಬೈ ಸ್ಯಾಟಲೈಟ್ಸ್. ಇಲ್ಲಿ ಬರುವಂತ ಕೀಗಳು ಸ್ಯಾಟಲೈಟ್ ಗಳಿಂದ ಡಿಟೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅನ್ನೋದು ಎರಡನೇದು. ಮೂರನೇದು, ಇಟ್ ಲೆವರೇಜಸ್ ಕ್ವಾಂಟಮ್ ಫಿಸಿಕ್ಸ್ ಟು ಮೇಕ್ ಎನಿ ಹ್ಯಾಕಿಂಗ್ ಅಟೆಂಪ್ಟ್ ಆಟೋಮೆಟಿಕಲಿ ಅಬ್ಸರ್ವೇಬಲ್. ನೆನಪಾಗ್ತಾ ಇದೆಯಾ? ಮಿಡ್ಲ್ ಅಲ್ಲಿ ಯಾರಾದ್ರೂ ಹ್ಯಾಕ್ ಮಾಡಿದ್ರೆ ಅದು ನಮ್ಗೆ ಗೊತ್ತಾಗುತ್ತೆ, ಅದು ಅಬ್ಸರ್ವ್ ಆಗ್ತಾ ಇರುತ್ತೆ. ಕ್ರಿಯೇಟ್ಸ್ ಕೀ ದಟ್ ಕ್ಯಾನ್ ರೀಯೂಸ್ಡ್ ಮಲ್ಟಿಪಲ್ ಟೈಮ್ಸ್ ವಿತೌಟ್ ಕಾಂಪ್ರಮೈಸಿಂಗ್ ಸೆಕ್ಯೂರಿಟಿ. ಯಾವುದು ಇದರಲ್ಲಿ ಇರಬಹುದು? ಸೂತ್ರ ಸಿ ಇಲ್ಲಿ ಕಾಣಿಸ್ತಾ ಇರಬಹುದು ನಿಮ್ಗೆ. ಕೋರ್ ಅಡ್ವಾಂಟೇಜ್ ಆಫ್ QKD ಇಸ್ ದಟ್ ಹ್ಯಾಕಿಂಗ್ ಅಟೆಂಪ್ಟ್ಸ್ ಬಿಕಮ್ ಇಮಿಡಿಯೇಟ್ಲಿ ಅಬ್ಸರ್ವೇಬಲ್. ಯಾರಾದ್ರೂ ಮಿಡ್ಲ್ ಅಲ್ಲಿ ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ತಕ್ಷಣ ಗೊತ್ತಾಗ್ಬಿಡುತ್ತೆ. ಡ್ಯೂ ಟು ಕ್ವಾಂಟಮ್ ಮೆಕ್ಯಾನಿಕ್ಸ್, ನಾಟ್ ಡ್ಯೂ ಟು ಸ್ಯಾಟಲೈಟ್ ಇಮ್ಯುನಿಟಿ ಆರ್ ಕೀ ರಿಯೂಸ್. ಬೇರೆ ಯಾವುದೇ ಆಪ್ಷನ್ ಅಲ್ಲ, ಅದಕ್ಕೆ ಸರಿಯಾದ ಉತ್ತರ ಸಿ.
ಹ್ಯಾಕ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ತಕ್ಷಣ ಗೊತ್ತಾಗುತ್ತೆ, ಅದು ನೆನಪಿರ್ಲಿ. ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಇನ್ನು ಡೀಟೇಲ್ ಆಗಿ ನೋಡ್ತೀರಿ. ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ನಲ್ಲಿ ಇಷ್ಟನ್ನು ನೆನ್ಪಿಟ್ಕೊಳ್ಳಿ ಸದ್ಯಕ್ಕೆ. ಇನ್ನು ಮುಂದಿನ ಪ್ರಶ್ನೆ, ರೀಸೆಂಟ್ ಟ್ರೈಲ್ಯಾಟ್ರಲ್ ಫಾರಿನ್ ಆಫೀಸ್ ಲೆವೆಲ್ ಮೀಟಿಂಗ್ ಇನ್ವಾಲ್ವಿಂಗ್ ಚೀನಾ, ಪಾಕಿಸ್ತಾನ್ ಅಂಡ್ ಬಾಂಗ್ಲಾದೇಶ್ ಸಿಗ್ನಿಫಿಕೆಂಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಸೌತ್ ಏಷ್ಯನ್ ಡಿಪ್ಲೊಮ್ಯಾಸಿ. ಯಾಕೆ? ಇಟ್ ಮಾರ್ಕ್ಸ್ ದಿ ರಿವೈವಲ್ ಆಫ್ ಸಾರ್ಕ್ ಥ್ರೂ ಆನ್ ಎಕ್ಸ್ಪ್ಯಾಂಡೆಡ್ ಎಕನಾಮಿಕ್ ಕೋಆಪರೇಷನ್ ಫೋರಮ್. ಹೌದಾ? creates the first trilateral diplomatic grouping among the countries that share land borders with India. It formally integrates Bangladesh into China's military logistic network in the Indian Ocean region. It replaces BIMSTEC as the primary regional platform for connectivity and cooperation. Just to ನೋಡಿ, ಪಾಸ್ ಮಾಡಿ, ಏನ್ ಹೇಳ್ತಾ ಇದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ್ದಿರಬಹುದು ಆನ್ಸರ್? ಹಾಗಾದ್ರೆ ಇದಕ್ಕೆ ಆನ್ಸರ್ ಬಿ. ಯಾಕೆ? ಇಟ್ಸ್ ಅ ಫಸ್ಟ್ ಟ್ರೈಲ್ಯಾಟ್ರಲ್ ಮೆಕ್ಯಾನಿಸಮ್ ಅಮಂಗ್ ಇಂಡಿಯಾಸ್ ನೈಬರ್ಸ್. ಭಾರತದ ನೈಬರ್ಗಳಲ್ಲಿ, ನೆರೆಹೊರೆಯ ದೇಶಗಳಲ್ಲಿ ಮೊದಲನೆಯ ಟ್ರೈಲ್ಯಾಟ್ರಲ್ ಮೆಕ್ಯಾನಿಸಮ್. 3 ದೇಶಗಳು ಸೇರ್ಕೊಂಡು ಮಾಡ್ತಾ ಇರ್ತಕ್ಕಂಥ ಒಂದು ಗ್ರೂಪಿಂಗ್ ಅಂತ ಹೇಳ್ಬಹುದು. ಇಂಡಿಕೇಟಿಂಗ್ ಅ ನ್ಯೂ ರೀಜನಲ್ ಅಲೈನ್ಮೆಂಟ್ ನಾಟ್ ರಿಲೇಟೆಡ್ ಟು ಸಾರ್ಕ್ ಆರ್ ಮಿಲಿಟರಿ ಲಾಜಿಸ್ಟಿಕ್ಸ್ ಆರ್ ಬಿಮ್ಸ್ಟೆಕ್. ಇದು ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ ಇದು. ಮುಂದಿನ MCQ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಫರೆನ್ಸ್ ಟು India's evolving space ecosystem. Role of InSpace includes both enabling and regulating private players in the space sector. ಹೌದಾ? InSpace ಅನ್ನೋದು ಪ್ರೈವೇಟ್ ಸೆಕ್ಟರ್ ಪ್ಲೇಯರ್ಗಳಿಗೆ ಅಥವಾ ಅಲ್ಲಿನ ಕಂಪನಿಗಳಿಗೆ ಅವಕಾಶ ನೀಡೋದು ಅಥವಾ ಅವುಗಳನ್ನ ನಿಯಂತ್ರಿಸೋದನ್ನ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಗ್ರಿಮೆಂಟ್ ವಿತ್ ಇಸ್ರೋ allows it independently develop new satellite launch vehicles under the ಇಂಡಿಯಾ ಸ್ಪೇಸ್ ಪ್ರೈವೇಟೈಸೇಷನ್ ಮ್ಯಾಂಡೇಟ್. ಈಗ HAL ಇಸ್ರೋ ಜೊತೆ ಒಂದು ಡೀಲ್ ಅನ್ನ ಗೆದ್ಕೊಂಡಿದೆ ಅಲ್ವಾ? ಆ ಡೀಲ್ ಅದು ಗೆದ್ಕೊಂಡಿರೋದ್ರಿಂದ ಅದು ಈಗ ಇಂಡಿಪೆಂಡೆಂಟ್ ಆಗಿ ಹೊಸ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಗಳನ್ನ ತಯಾರು ಮಾಡಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ಅದು ನೋಡಿ ಕರೆಕ್ಟ್ ಆಗಿ. SSLV program aims to reduce launch cost for small payloads by using simplified 3-stage architecture for low Earth orbit mission. ಇದ್ರ ಬಗ್ಗೆ ಏನ್ ಅನಿಸ್ತಾ ಇದೆ? SSLV ಪ್ರೋಗ್ರಾಮ್ ನಿಂದಾಗಿ ಲಾಂಚ್ ಕಾಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಪೇಲೋಡ್ಗಳು, ಚಿಕ್ಕ ಪೇಲೋಡ್ಗಳನ್ನ ಚೆನ್ನಾಗಿ ನಿರ್ವಹಣೆ ಮಾಡಬಹುದು, 3-stage ಆರ್ಕಿಟೆಕ್ಚರ್ ಇದೆ, ಲೋ ಅರ್ತ್ ಆರ್ಬಿಟ್, ಇದೆಲ್ಲ ಕೇಳಿದಿರಲ್ವಾ ಅಲ್ಲಿ. ಹಾಗಾಗಿ ಇದ್ರ ಬಗ್ಗೆ ನೋಡಿ ಯಾವ್ದು ಸರಿ ಅಂತ. ಸರಿ ಆದ ಉತ್ತರ ಯಾವುದು? ಓನ್ಲಿ 2. ಯಾಕಂದ್ರೆ 1 and 3 ಆರ್ ಕರೆಕ್ಟ್. ನಿಮ್ಗೆ ಗೊತ್ತಿದೆ, ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ. ಸ್ಟೇಟ್ಮೆಂಟ್ 2 ಇಸ್ ಇನ್ಕರೆಕ್ಟ್. ಯಾಕೆ? HAL manufacturing and operating SSLV under transfer of technology deal, not independently developing them. ಟೆಕ್ನಾಲಜಿ ಪಡ್ಕೊಳ್ಳೋದು ಬೇರೆ ಕಡೆಯಿಂದ, ಇಲ್ಲಿ ಇಸ್ರೋದಿಂದ ಪಡ್ಕೊಳ್ತಾ ಇದೆ HAL. ಹಾಗಾಗಿ ಏನಾಗ್ತಾ ಇದೆ? ಇದೇ ಇಂಡಿಪೆಂಡೆಂಟ್ ಆಗಿ ಡೆವಲಪ್ ಮಾಡ್ತಾ ಇಲ್ಲ, ಆ ಇಸ್ರೋ ಮೇಲಿನ ಅವಲಂಬನೆ ಇದೆ ಅಂತ ನಿಮ್ಗೆ ಇಲ್ಲಿ ಗೊತ್ತಿದ್ರೆ ಸಾಕು. ಇನ್ನು ವೊಕ್ಯಾಬುಲರಿ, the expulsion of the man from the job left him in state of destitution. Expulsion of the man ಅಂತಂದ್ರೆ ಹೊರ ಹಾಕೋದು, ಬ್ಯಾನಿಶ್ಮೆಂಟ್, ಉಚ್ಚಾಟಿಸೋದು ಅಥವಾ ಜಾಬ್ ಇಂದ ತೆಗೆದು ಹಾಕೋದು. ಅವನನ್ನ ಆ ಒಂದು ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಜಾಬ್ ಲೆಫ್ಟ್ ಹಿಮ್ ಇನ್ ಅ ಸ್ಟೇಟ್ ಆಫ್ ಡೆಸ್ಟಿಟ್ಯೂಷನ್. ಅದರಿಂದಾಗಿ ಏನಾಗುತ್ತೆ? ಡೆಸ್ಟಿಟ್ಯೂಷನ್, ಅವನೀಗ ಬಡತನದ ಪರಿಸ್ಥಿತಿಗೆ ಸಿಕ್ಕಬೇಕಾಯ್ತು, ಆ ಒಂದು ಪರಿಸ್ಥಿತಿಗೆ ಜಾರು ಬಿದ್ದ, ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಸ್ಟ್ರಗ್ಲಿಂಗ್ ಟು ಮೇಕ್ ಎಂಡ್ಸ್ ಮೀಟ್, ಹಾಗಾಗಿ ಅವನು ತನಗೆ ಬೇಕಾದನ್ನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹಿ ಬಿಕೇಮ್ ಇನ್ಕ್ರೀಸಿಂಗ್ಲಿ ಟಾರ್ಡಿ ಫಾರ್ ಹಿಸ್ ಪಾರ್ಟ್ ಟೈಮ್ ಜಾಬ್. ಟಾರ್ಡಿ ಅಂತಂದ್ರೆ ಈ ಒಂದು ಸ್ಟ್ರಗಲ್ ಇಂದಾಗಿ ತನ್ನ ಪಾರ್ಟ್ ಟೈಮ್ ಜಾಬ್ ಅನ್ನ ಮಾಡ್ಕೊಳ್ಳಿಕ್ಕೆ ಅವನಿಗೆ ತಡ ಆಗ್ತಾ ಇದೆ. ಫರ್ದರ್ ಜಬರ್ಡೈಸಿಂಗ್ ಹಿಸ್ ಆಲ್ರೆಡಿ ಫ್ರಜೈಲ್ ಸಿಚುವೇಶನ್, ಹಾಗಾಗಿ ಪಾರ್ಟ್ ಟೈಮ್ ಜಾಬ್ ಸಹ ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲದೆ ಇರೋದ್ರಿಂದ ಅವನ ಸಿಚುವೇಶನ್ ಇನ್ನಷ್ಟು ಫ್ರಜೈಲ್, ದುರ್ಬಲ ಆಗ್ತಾ ಇದೆ. ಅಂತಂದ್ರೆ ಇನ್ನಷ್ಟು ವೀಕ್ ಆಗ್ತಾ ಇದ್ದಾನೆ ಅವನು. ಸಾರಿ. ಹವೆವರ್ ವಿತ್ ಸಪಲ್ ಸ್ಪಿರಿಟ್, ಸಪಲ್ ಅಂತಂದ್ರೆ ಫ್ಲೆಕ್ಸಿಬಲ್, ಮೃದುವಾದ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಸಪಲ್ ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ಏನು? ಹೇಗ್ ಬೇಕೋ ಹಾಗೆ ಬದಲಾಗೋದು, ನಮ್ಯವಾಗಿರೋದು ಅಂತ ಕರೀತೇವೆ. ಅವನ ಸ್ಪಿರಿಟ್, ಅವನ ಆತ್ಮವಿಶ್ವಾಸ ಇರಬಹುದು, ಅದು ಫ್ಲೆಕ್ಸಿಬಲ್ ಇತ್ತು. ಅಡಾಪ್ಟೆಡ್ ಟು ಹಿಸ್ ನ್ಯೂ ಚಾಲೆಂಜಸ್, ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಹೊಸ ಹೊಸ ಚಾಲೆಂಜ್ ಗಳಿಗೆ ಅವನು ಅಡಾಪ್ಟ್ ಆದ, ಹೊಂದಾಣಿಕೆ ಮಾಡ್ಕೊಂಡ. ರೆಫ್ಯೂಸಿಂಗ್ ಟು ಲೆಟ್ ದೆಮ್ ಗಾಡ್ ಅಂತಂದ್ರೆ ಈ ಗಾಡ್ ಅಲ್ಲ ಇದು, ನೋಡಿ ಕರೆಕ್ಟ್ ಆಗಿ, ಗಾಡ್ ಹಿಮ್ ಇನ್ ಟು ಡಿಸ್ಪ್ಯಾರ್ ಅಂತಂದ್ರೆ ರೆಫ್ಯೂಸಿಂಗ್ ಟು ಲೆಟ್ ದೆಮ್, ಅವನಿಗೆ ಎಷ್ಟೋ ಚಾಲೆಂಜ್ಗಳಿದ್ರು ಅವೆಲ್ಲವುಗಳನ್ನ ಎದುರಿಸಿ ಯಾವುದೇ ಒಂದು ಖಿನ್ನತೆಗೆ ಒಳಗಾಗದೇ ಇರೋ ರೀತಿ ಆ ಎಲ್ಲವನ್ನ ಮುಂದೆ ಅದನ್ನ ಚಾಲೆಂಜ್ ಅನ್ನ ಸ್ವೀಕರಿಸಲಿಕ್ಕೆ ಅವನು ಮುಂದಾದ.
ಗಾಡ್ ಅಂತಂದ್ರೆ ಪ್ರೇರೇಪಿಸೋದು, ಅಂದ್ರೆ ಅದು ಎಲ್ಲವನ್ನ ನೋಡ್ಕೊಂಡು ಪ್ರೇರಣೆ ಪಡ್ಕೊಂಡ ಮುಂದೆ ಹೋಗ್ತಾ ಇದ್ದ ಅಂತ ನಾವು ಇಲ್ಲಿ ಭಾವಾರ್ಥದ ಮೂಲಕ ತಿಳ್ಕೊಳ್ಬಹುದು. ಇನ್ನು ಕೆಲವರು ಆರ್ಟಿಕಲ್ಗಳ ವೊಕ್ಯಾಬ್ಯುಲರಿನ ಹೇಳಿ ಅಂತ ಹೇಳಿದ್ರಿ, ಆದ್ರೆ ಸಮಯದ ಮಿತಿ ಇರೋದ್ರಿಂದ ನಾವು ಮುಖ್ಯವಾದ ಪಾಯಿಂಟ್ಗಳನ್ನ ಅಷ್ಟೇ ನೋಡ್ತಾ ಇರ್ತೇವೆ. ಯಾಕಂತಂದ್ರೆ ಎಲ್ಲ ಆರ್ಟಿಕಲ್ ಅನ್ನ ಡಿಸ್ಕಸ್ ಮಾಡೋ ತನಕ ತುಂಬಾ ಟೈಮ್ ಆಗುತ್ತೆ, ಅದಕ್ಕೆ ಪ್ರಿಪರೇಷನ್ ಟೈಮ್ ಸಹ ಬೇಕಾಗುತ್ತೆ. ಅದೇ ರೀತಿ ನಿಮ್ಗೆ ಎಲ್ಲವೂ ಸಹ ಬೇಕಾಗಿರೋದಿಲ್ಲ. ಆದ್ರೆ ನೀವು ಪ್ರತಿದಿನ 1 ಅಥವಾ 2 ಹಿಂದೂ ಆರ್ಟಿಕಲ್ಗಳನ್ನ ನೀವೇ ಓದಿ. ನಾನು UPSC ಮೈಂಡ್ ಗೇಮ್ ಟೆಲಿಗ್ರಾಮ್ ಚಾನಲ್ ಪ್ರತಿದಿನ ಆರ್ಟಿಕಲ್ಗಳನ್ನ ಹಾಕ್ತಾ ಇರ್ತೇನೆ. ಕನ್ನಡ ಪ್ರಜಾವಾಣಿ ಹಾಗೂ ಇಂಗ್ಲಿಷಿನ ದ ಹಿಂದೂ ಪತ್ರಿಕೆಯ ಆರ್ಟಿಕಲ್ಗಳನ್ನ ಹಾಕ್ತಾನೆ ಇರ್ತೇನೆ. ನಿಮಗೆ ಆದ್ರೆ ಅದರಲ್ಲಿ ನೋಡಬಹುದು. ಹಾಗಾಗಿ ನೀವೇ ಓದೋದು ಉತ್ತಮ. ಅಂತಂದ್ರೆ ಇಲ್ಲಿ ನಾವು ಹೇಳ್ತಾ ಇರೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಮಾತ್ರ. ಇದ್ರ ಮೇಲೆ ನೀವು ಎಕ್ಸಾಮ್ ಪರ್ಪಸ್ಗೆ ಮಾತ್ರ ನೀವು ಇದ್ರ ಮೇಲೆ ಡಿಪೆಂಡ್ ಆಗಬಹುದು. ನಿಮ್ಮ ರೀಡಿಂಗ್ ಕಾಂಪ್ರಿಹೆನ್ಷನ್ ಆಗಿರಬಹುದು ಅಥವಾ ನಿಮ್ಮ ಓದುವ ಸಾಮರ್ಥ್ಯ ಇಂಪ್ರೂವ್ ಆಗಲಿಕ್ಕೆ ಪ್ರತಿದಿನ ಪೇಪರ್ ಅನ್ನ ಅಥವಾ ನ್ಯೂಸ್ ಆರ್ಟಿಕಲ್ಗಳನ್ನ ಓದಲೇಬೇಕು ನೀವು. ಕನ್ನಡ ಮತ್ತೆ ಇಂಗ್ಲಿಷ್ ಅದನ್ನ ಓದೋ ಅಭ್ಯಾಸವನ್ನ ಖಂಡಿತ ನೀವು ಇಟ್ಕೊಂಡು ಹೋದ್ರೆ ಒಳ್ಳೇದು. ಹಾಗಾಗಿ ನೆನ್ಪಿಟ್ಕೊಳ್ಳಿ, ನಾಳೆ ಭಾನುವಾರ ಆಗಿರೋದ್ರಿಂದ ಹಿಂದೂ ಅನಾಲಿಸಿಸ್ ಇರೋದಿಲ್ಲ. ಹಾಗಾಗಿ ಸೋಮವಾರ ಮತ್ತೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಅಲ್ಲಿ ತನಕ ಎಲ್ರಿಗೂ ಶುಭವಾಗ್ಲಿ. ಧನ್ಯವಾದಗಳು. ಇದು ಪಾಂಚಜನ್ಯ IAS.